ಹಲೋ ಗೈಸ್, ವೆಲ್ಕಮ್ ಟು ದ ವಿಡಿಯೋ. ಸೊ ನೀವು ತಮಿಳಿನಲ್ಲಿ ನೋಡಿರೋ ಹಾಗೆ ಈ ಮಂಜ ಇದನ್ನಲ್ಲ, ಇವನು ಇವಾಗ ಮಕ್ಕಳನ್ನ ಇಟ್ಕೊಂಡು ಎಮೋಷ್ನಲ್ ಆಗಿ ಪ್ಲೇ ಮಾಡೋಕೆ ನೋಡ್ತಾ ಇದ್ದಾನೆ. ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ರಾಗ್ ಮಾತಾಡ್ತೀನಿ. ಯಾರಾದರೂ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಸ್ಕಿಪ್ ಮಾಡಿಬಿಡಿ, ಬೇರೆ ವಿಡಿಯೋ ನೋಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋವಂಥ ವಿಡಿಯೋ ಅಲ್ಲ ಇದು. ನೋಡ್ತೀನಿ ಅನ್ನೋದಿದ್ರೆ ಮಾತ್ರ ನೋಡಿ, ಕಂಪ್ಲೀಟಾಗಿ ನೋಡಿ, ಇಲ್ಲಾಂದರೆ ಇಲ್ಲಿಗೆ ಸ್ಕಿಪ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಳ್ಳಿ. ಇಲ್ಲ ನೋಡೋಕ್ಕಾಗಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡಿಬಿಡಿ. ಅದು ಯಾಕಂದರೆ ಇಲ್ಲ ತುಂಬ ಹೇಳ್ತಾ ಇದ್ದೀನಿ, ಈ ವಿಡಿಯೋ ತುಂಬ ರಾಗ್ ಮಾತಾಡ್ತೀನಿ, ಬನ್ನಿ ನೋಡುವ. ಫಸ್ಟ್ನೇದಾಗಿ ಇವನು ಮಂಜ ಅಲ್ಲ, ಇವನು ಮಿಂಡ್ರಿ ಮಂಜ. ಯಾಕಪ್ಪ ಅಂತಂದ್ರೆ ಇವನೇನು ಸಾಮಾನ್ಯದನೋ ಅಲ್ಲ. ಇವನು ಸೀಸನ್ 1, ಸೀಸನ್ 2, ಸೀಸನ್ 3 ಅಂತ ಎಪಿಸೋಡ್ ಗಟ್ಲೆ ಬಿಡ್ತಾ ಇದ್ದಾನೆ. ಸೀಸನ್ 1 ಒಂದು ಫೋಟೋ ಹೊಡ್ಕೊಂಡ್ಬಿಟ್ಟು ಏನೇ ಕಮ್ಮಿ ಮಾಡಿದ್ದೆ ಚಿನ್ನಿಮಾ ನಾನು ಅಂತ ಮಾಡಿದ್ದ. ಇನ್ನ ಸೀಸನ್ 2 ನ್ಯೂಸ್ ಚಾನಲ್ ಅಲ್ಲೇ ಕುತ್ಕೊಂಡ್ ಮಾಡಿದ್ರು ಇಬ್ರು ಸೇರ್ಕೊಂಡು. ನನ್ನ ಹತ್ರ ಕಾಸು ಕೊಟ್ರೇನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ. 1000-2000 ಕೊಡೋನೋಳು ಆವಾಗ್ಲೇ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾ ಇದ್ದೋಳು. ಇವಾಗ ಸೀಸನ್ 3 ಇವರೇ ಇಬ್ರು ಸೇರ್ಕೊಂಡು ಏನೇನೋ ಮಾಡೋಣ ಟ್ರೈ ಮಾಡಿದ್ರು, ಆದ್ರೆ ಜನಗಳು ಈ ಸತಿ ಚೂತಿ ಆಗ್ಲಿಲ್ಲ. ಅದಕ್ಕೆ ಇವಾಗ ಮಕ್ಕಳನ್ನ ಕರೆಸಿದ್ದಾರೆ. ಅಮ್ಮ ಎಲ್ಲಿದ್ಯಾ ಬಾ ಅಮ್ಮ, ನಾನು ತುಂಬಾ ಹುಷಾರಿಲ್ಲ, ಸ್ಕೂಲ್ಗೂ ಹೋಗಿಲ್ಲ ಏನಿಲ್ಲ ಅಮ್ಮ, ನಾನು ಹುಷಾರಿಲ್ಲ. ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇವನಿಗೆ 80,000 ಬರುತ್ತಂತೆ, ಅದರಲ್ಲಿ 60,000 ಕ್ಯಾಬಲ್ ಕೊಡ್ತಾರಂತೆ, 20,000 ಇನ್ನೊಂದು ಕ್ಯಾಬಲ್ ಕೊಡ್ತಾರಂತೆ ಅಂತ ಹೇಳಿದ್ನಲ್ಲ. ನನಗೆ ಗೊತ್ತಿರೋರೆಲ್ಲ ವಿಚಾರಿಸ್ದೆ, 80,000 ಲೌಡಾನು ಬರಲ್ಲ. ಅದು ಏನಪ್ಪ, ಇವನು ಮನೇಲೆ ಕೂತಿರ್ತಾನೆ, ಇವನ್ ಕೆಲಸ ಮಾಡಲ್ಲ, ಇವನ್ ಕಾರ್ಗಳನ್ನ ಬೇರೆ ಡ್ರೈವರಿಗೆ ಕೊಡ್ತಾರಂತೆ. 60,000 ತಿಂಗಳಿಗೆ ಇವನಿಗೆ ಕೊಡೋನಾದ್ರೆ ಡ್ರೈವರು, ಅವನ್ ಏನಕ್ಕೆ ಇವನ್ ಕಾರ್ ಓಡಿಸ್ತಾನೆ ಗುರು, ಅವನೇ ಹೊಸ ಕಾರ್ ತಗೊಂತಾನೆ. ಮತ್ತೆ ಆ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ ಇದೇ ತರನೇ, ನೀವು ಅವನೇನಕ್ಕೆ ಓಡಿಸ್ತಾನೆ ಗುರು ಕಾರ್ನ, ಅವನೇ ಹೊಸ ಕಾರ್ ತಗೊಂತಾನೆ ಅಂತ. ಹೌದು, ಅದು ನಿಜಾನೇ. ಓಕೆ, ಆ ವಿಷಯನ ಅಲ್ಲಿಗೆ ಬಿಡೋಣ. ಇವತ್ತಿನ ವಿಷಯನ ಮಾತಾಡೋಣ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಈ ನನ್ನ ಮಗ ಈ ಗಂಡ ಹೆಂಡ್ತಿದಲ್ದಲ್ಲ, ಈಗ ಮಕ್ಕಳನ್ನ ಕರೆಸಿದಾನೆ. ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ, ನನ್ನ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ನೋಡ್ರಿ, ಮಕ್ಳು ಸುದ್ದಿ ಎತ್ಬೇಡ್ರಿ, ನನ್ನ ಟ್ರೋಲ್ ಮಾಡ್ರಿ ಅಂತ ಹೇಳ್ತಾನೆ ಈ ಕಚಡ ನನ್ನ ಮಗ. ಮಕ್ಕಳನ್ನ ವಿಡಿಯೋ ಏನಕ್ಕ ಮಾಡ್ತೀಯಲೇ, ವಿಡಿಯೋ ಏನಕ್ಕೆ ಮಾಡ್ತೀಯ ಅವ್ರದ್ದು? ಈಗ ನಾನು ಹೇಳ, ಯಾವ ಎಮೋಷನಲ್ಲು ಪ್ಲೇ ಆಗ್ಲಿಲ್ಲ. ಸೀಸನ್ 1, ಸೀಸನ್ 2 ನೋಡಿ ಜನಗಳು ಭಾಳ ಹುಷಾರಾಗ್ಬಿಟ್ಟು ಈ ಸತಿ ಜಾಸ್ತಿ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಮಕ್ಕಳನ್ನ ಕರ್ಕೊಂಬಂದಿದ್ದಾನೆ. ಒಂದೇನಪ್ಪ, ಪ್ರಮೋಷನಾಗ ಒಳ್ಳೆ ದುಡ್ಡು ಮಾಡ್ಕೊಂಡ್ರು. ಈಗ ಸದ್ಯಕ್ಕೆ ಪ್ರಮೋಷನ್ಗಳು ಬರಲಿಲ್ಲ, ಮುಗಿತಲ್ಲ ಟ್ರೆಂಡು. ಪ್ರಮೋಷನ್ಗಳು ಯಾವ ಬರಲಿಲ್ಲ. ಕ್ಯಾಬಲ್ಲಿ ಅದರಲ್ಲೆಲ್ಲ 80,000 ತನಕ ಇವನು ಕೆಲಸ ಮಾಡ್ದಂಗೆ ಯಾರಿಗೂ ಕೊಡ್ತಾರೆ. ಅದಕ್ಕೆ ಇವನು ಈಗ ಮತ್ತೊಂದು ಕಾಂಟ್ರವರ್ಸಿ ಮಾಡ್ಕೊಂಬಿಡೋಣ. ಮಕ್ಕಳನ್ನ ಕರ್ಕೊಂಬಂದಾನೆ. ಇವಾಗ ನೆಕ್ಸ್ಟ್ ಮಕ್ಳ ಕೈಲೂ ಪ್ರಮೋಷನ್ ಮಾಡಿಸ್ಬಿಡೋಣ. ಅವ್ರದ್ದು ಒಂದೊಂದು ಅಕೌಂಟ್ ತೆರೆಯೋಣ. ಅವರ ಒಂದೊಂದು ಅಕೌಂಟ್ಗಳು ಆಗ್ಬಿಟ್ರೆ ಅವರು ಒಂದೊಂದು ಪ್ರಮೋಷನ್ ಮಾಡ್ತಾರೆ, ಅವ್ರಿಗೂ ದುಡ್ಡು. ಏನಂತೀರ? ಅಪ್ಪ ನೆಟ್ಟಿದ್ದಾದ ಮರ. ಅದಕ್ಕೆ ಇವನು ಮಾಡಿದ ಕಾಂಟ್ರವರ್ಸಿಲಿ ಮಕ್ಕಳು ಸರ್ವ ಆಗಲಿ ಅಂತ. ಕರೆಕ್ಟ್ ಆಗಿದೆ ಅಲ್ವಾ ಪ್ಲಾನ್? ಚೆನ್ನಾಗಿದೆ ಪ್ಲಾನ್. ಸ್ಕೂಲ್ಗೂ ಹೋಗಿಲ್ಲ ಏನಿಲ್ಲ ಅಮ್ಮ, ನಾನು ಹುಷಾರಿಲ್ಲ, ಬಂದು ಕರ್ಕೊಂಡು ಹೋಗಮ್ಮ. ಬ್ಯಾಗ್ ಕೂಡ ಇಲ್ಲ ಇದೆ ನೋಡಮ್ಮ, ಅವ್ರ ಸ್ಕೂಲ್ ಕೂಡ ಹೋಗಿಲ್ಲ, ತುಂಬಾ ಹುಷಾರಿಲ್ಲ. ಎಲ್ಲೇ ಇರು, ನಿನ್ ಮಗನ್ ಬಂದು ಕರ್ಕೊಂಡು ಹೋಗು. ನಿನ್ನ ಮಗನ್ ಬಂದು ಕರ್ಕೊಂಡು ಹೋಗು. ಅಯ್ಯ, ನಿನ್ನಲ್ಲೇ ಹುಟ್ಸಬೇಕಾರೆ ಎಲ್ಲ ಇತ್ತು ಇದು. ದೊಡ್ಡವನು ಅಳ್ತಾ ಇದ್ದಾನೆ, ಅರ್ಥ ಆಯ್ತಾ? ನನಗೂ ತುಂಬಾ ಇದೆ, ನೋವಿದೆ. ನಿನ್ ಮಗನ್ ತುಂಬಾ ಹುಷಾರಿಲ್ಲ ನೋಡಿ, ಎಲ್ಲ ತಗೊಂಬಂದು ಹಾಕಿದಿರಿ ನೋಡ್ರಿ. ಅವನಿಗೆ ಈಗಲೂ ನಮ್ಮ ಮಕ್ಕಳು ಅನ್ನೋದು ಬರ್ತಾ ಇಲ್ಲ. ನಿನ್ನ ಮಗನ್ ಬಂದು ಕರ್ಕೊಂಡು ಹೋಗು ಅಂತಾನೆ ಹೇಳ್ತಾ ಇದ್ದಾನೆ. ಅಂತನ್ನು ಕಟ್ಸಿ, ಹುಷಾರಿಲ್ಲ, ಬಂದು ಕರ್ಕೊಂಡು ಹೋಗಮ್ಮ, ಸ್ಕೂಲ್ಗೂ ಹೋಗ್ತಾ ಇಲ್ಲ. ಅಲ್ಲ ಗುರು, ಆ ಹುಡುಗ ಏನ್ ತಪ್ಪು ಮಾಡಿದ ಆ ಹುಡುಗರು ಪಾಪ. ಇವರಿಬ್ರು 2 ನಿಮಿಷ ಸುಖಕ್ಕೆ ಆ ಹುಡುಗರನ್ನೆಲ್ಲ ಹುಟ್ಸ್ಕೊಂಡು ಏನಕ್ರ ಬೇಕು ನಿಮಗಲೇ? ನನಗೆ ಹುಷಾರಿಲ್ಲ ಅಮ್ಮ, ಮಂತ್ರ ಕಟ್ಟಿಸ್ಕೊ ಬಂದಿದ್ದೀವಿ ನೆನ್ನೆ, ಬಂದು ಕರ್ಕೊಂಡು ಹೋಗಮ್ಮ ಎಲ್ಲ ಇದನ್ನು. ಲೋ, ನಿಮ್ಮಪ್ಪ ಇದಾನಲ್ಲ, ಫೋನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನಲ್ಲ, ಅಲ್ಲಿ ಬಾಗ್ಲ ಚಪ್ಪಲಿ ಇರ್ತಾವ, ತಕ್ಕ 4 ಹಾಕು ಹೇಳ್ತೀನಿ ಈ ಬೋಳಿ ಮಗಂಗೆ. ಇನ್ನೇನು ಬಿಡು, ಮುಗೀತು. ನಿನ್ನೆ ಮೊನ್ನೆ ಅಷ್ಟೇ ಮುಗೀತು. ಮತ್ತೆ ಈ ವಿಡಿಯೋಗಳು ಬರಲ್ಲ ಮಾಡಲ್ಲ ಅಂತಂದ್ರೆ ಈಗ ಮಕ್ಕಳನ್ನ ತಂದು ಯಾಕ್ರೋ ಬೇಕು ನಿಮ್ಗೆ? ಕೊನೆಗೆ ಜೀವ ಕಳ್ಕೊಂತಿರ್ಕೊಂಡ್ರು. ಒಂದು ಟೈಮಲ್ಲಿ 19 ನಿಮಿಷದ ವಿಡಿಯೋ ವೈರಲ್ ಆಗಿತ್ತು. ಯಾವ ವಿಡಿಯೋ? 19 ನಿಮಿಷದ. ನಿಮಗೆ ಫ್ಲ್ಯಾಶ್ ಆಗುತ್ತೆ. ಆ ವಿಡಿಯೋ ವೈರಲ್ ಆದಮೇಲೆ ಅವರಿಬ್ರು ಏನಾದರೂ ಸತ್ತೋದ್ರು. ಅವರಿಬ್ರು ಆ ನ್ಯೂಸ್ ನಿಮಗೆ ಗೊತ್ತಾಗಿರುತ್ತೆ, ಸತ್ತೋದ್ರು ಅವರು ಅಂತ. ಏನಕ್ಕೆ? ಮರ್ಯಾದೆ ಪ್ರಶ್ನೆ. ಮಖ ತೋರಿಸ್ಕೊಂಡು ಹೆಂಗೆ ಅಂತ ಅಡ್ಡಾಡ್ತಾರೆ ಈ ಮಕ್ಕಳನ್ನ. ಇವ್ರು ಈ ಥರ ಮಾಡಿ ಹಾಳು ಮಾಡಿದ್ರೆ ಮುಂದಕ್ಕೆ ಏನು ಗತಿ ಅವ್ರದ್ದು?
ಪಾಪ ಅವ್ರಿಗೊಂದು ಹೆಣ್ಮಗು ಆಯ್ತಂತೆ. ಆ ಹೆಣ್ಮಗು ಆ ಲೀಲಾ ಕರ್ಕೊಂಡು ಹೋಯ್ತಾಳೆ ಅಂತ ಅವಳೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ಲಲ್ಲ, ಆ ಹೆಣ್ಮಗು ಪಾಪ ಆ ಹೆಣ್ಮಗು ಏನಾದರೂ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ. ನನ್ನ ಮಗ ಕಚಡ ನನ್ನ ಮಗ ಹುಡುಗರದ್ದು ರಿವೀಲ್ ಮಾಡಿದ್ದಾನೆ. ಆ ಹುಡುಗಿದೆಲ್ಲೋ ರಿವೀಲ್ ಮಾಡ್ದಂಗೆ ಪಾಪ ಕ್ಲೀನಾಗಿ ಇದು ಮಾಡಿದ್ದಾರೆ. ಆ ಹುಡುಗಿದೆಲ್ಲ ಫೇಸ್ ರಿವೀಲ್ ಆಗಿ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಇದಕ್ಕೆ? ಹಾಂ, ಯಾಕ್ರೋ ನಿಮಗಲೇ ಮಕ್ಕಳೆಲ್ಲ ಏನಕ್ರೋ ನಿಮಗೆ? ಏನಕ್ಕೆ ಬೇಕಿತ್ತ ಮಕ್ಕಳುಗಳೆಲ್ಲ ನಿಮಗೆ? ಅವಳಿನ ಎಂಥಾಳಾಗಿನ ಅವಳು ಬಿಟ್ಟಾಕಿ ಇವನು ಫಸ್ಟ್ನೇ ಮದುವೆ ಆಗಿತ್ತು ಅಂದ್ರೆ ಮತ್ತೇನಕ್ಕೆ ಮದುವೆ ಆಗ್ಬೇಕಾಯ್ತು ಇವನು? ಬಿಡು ಓಲಿ ಒಂದು ಸಿಂಪತಿ ಬಿಡಪ್ಪ, ಒಂದು ಹೆಣ್ಣಿಗೆ ಒಂದು ಭಾಳ ಕೊಟ್ಟಿದ್ದೀನಿ ಅಂತಂದಕ್ಕೆ ಅವ್ನಿಗೆ ಬದುಕಿದ್ದಾನಂತಲ್ಲ, ಇರ್ತಾಳೆ ಬಿಡು ಅವನ ಜೊತೆ. ನೀನು ಏನಕ್ಕೆ ಮದುವೆ ಆಗಿದ್ದೆ? ಅವಳಿನ್ನ ಎಂತಾಳು 10-12 ವರ್ಷ ಇವನ ಜೊತೆ ಜೀವನ ಮಾಡಿ 3 ಮಕ್ಕಳನ್ನ ಮಾಡ್ಕೊಂಡು ಇನ್ನೊಬ್ಬನ ಜೊತೆಗೆ ಹೋಗಂತ ಅವಳಿಗೆ ಇನ್ನೆಂಥ ತೀಟೆ ಇದ್ದತ್ತು. ಇವನೇನು ಮಾಡ್ತಿರ್ಲಿಲ್ವ ಕೆಲಸ ಹಾಂ? ಇನ್ನೊಬ್ಬ ಬೇಕಿತ್ತ? ಅದು 2ನೇ ಮದುವೆ ಆಗಿದೆ, 3ನೇ ಇವನು ಫಸ್ಟ್ನೇ ಸತಿ ಬಿಟ್ಟೋದ್ರು ಅವೆಲ್ಲ ಡೈವರ್ಸ್ ಆಗ್ಬೇಕು ತಾನೆ. ನೀನೇ ಬೇಕು ಕಣೆ ಲೀಲಾ, ಮನ್ಸೊಳಗೆಲ್ಲ ಇದೆಯಾ ಕಣೆ, ಮನ್ಸು ಮಾಡಿಲ್ಲ ನೋಡು. ಬೇಕೇ ಬೇಕು ಮೇಡಮ್. ನನ್ ಲೀಲಾ ಅವಳು ಲೀಲಾ ನನ್ ಮನ್ಸು ಪೂರ್ತಿ ಇಲ್ಲಿ ನೋಡೇ ಇಲ್ಲಿ ನೋಡೆ ಅಮ್ಮ, ನೋಡೆ ನನ್ ಮನ್ಸು ಪೂರ್ತಿ ನೀನೇ ಇದೆ, ಕಮ್ಮಿ ಮಾಡಿ ಇಲ್ಲ. ಏನು ಹೇಳಿ ಈಗ? ಇವಂದು ಸೈಡ್ ಇಡೋಣ, ಇವನ್ ಮಂಜುಂದು ಇರಲಿ. ಈಗ ಇವಳ್ದು ಎತ್ಕೊಳ್ಳೋಣ. ಇವಳಿನೆಂಥಾಳಾಗಿರೋಣ. ಇವನು ಅಷ್ಟೊಂದು ನೀನೇ ಬೇಕು ಲೀಲಾ ಅಂತ ಅಷ್ಟೊಂದು ನ್ಯೂಸಲ್ಲಿ ಕೂತ್ಕೊಂಡು ಅನಾಡಿಕೊಂಡು ಮಾತಾಡಿದ್ರು, ನೀನೇ ಬೇಕು ಕಣೆ ಅಂತ ಇವಳು ಕರ್ಕೊಂಬಂದ್ರು. ಇವನಿಗೆ ಹಿಂಗೆ ಮಾಡಿದ್ರೆ ಯಾವ ನ್ಯಾಯ? ಈ ಸತಿ ಮಾಡಿರೋದು ಇದು ಫಸ್ಟ್ ಸತಿನೂ ಸೆಕೆಂಡ್ ಸತಿನೂ ಇದು ನಿಜ ಆಗಿದ್ರೆ ಇವನು ಮಾಡ್ತಿರೋದು ಕರೆಕ್ಟ್ ಐತೆ. ಫಸ್ಟ್ ಸತಿ ಸೆಕೆಂಡ್ ಸತಿನೂ ಅವಳು ನಿಜವಾಗ್ಲೂ ಮಾಡಿ ಈ ಸತಿ ಇವ್ನು ಮಾಡಿದ್ರೆ ಕರೆಕ್ಟ್ ಐತೆ. ಇವರು ಫಸ್ಟ್ ಸತಿ ಸೆಕೆಂಡ್ ಸತಿ ಕಾಂಟ್ರವರ್ಸಿಗೆ ಸುಮ್ಮನೆ ಮಾಡ್ಕೊಂಡಿದ್ದು, ಈ ಸತಿನೂ ಕಾಂಟ್ರವರ್ಸಿನೂ ಸುಮ್ಮನೆ ಏನೋ ಮಾಡ್ಕೊಂಡಿದ್ರು. ಹಣೆ ಬರ ಅವಳು ಫಸ್ಟ್ ಸತಿ ಹಂಗೆ ಮಾಡಿದ್ರು, ನೀನೇ ಬೇಕು ಕಣೆ ಅಂತ ಮತ್ತೆ ಕರ್ಕೊಂಬಂದ, ಸೆಕೆಂಡ್ ಸತಿನೂ ಕರ್ಕೊಂಬಂದ, 3ನೇ ಸತಿ ಯಾರಿಗೂ ಒಪ್ಕೊಂತಾರೆ? ಗಂಡ್ಸು ಒಪ್ಕೊಂತಾನೆ ಹೇಳ್ರಿ? ಹೋಗೆ ನಿನ್ನ ಅಮ್ಮ ನೀನಲ್ಲ ಅಂದರೆ ಇನ್ನೊಬ್ಳು ಅಂತಾನೆ. ಇವನು ಮಾಡ್ತಿರೋದು ಕರೆಕ್ಟು. ಏನೋ ಇದು ರೀಲ್ಸು ವ್ಯೂಸು ಫಾಲೋವರ್ಸ್ಗೆ ಅಲ್ಲ ಅಂತಂದ್ರೆ ಇವನು ಮಾಡ್ತಿರೋದು ಕರೆಕ್ಟು. ಆದರೂ ಇವರು ಮದುವೆ ಆಗಿ ಒಂದು 10-12 ವರ್ಷ ಆಗಿತ್ತೆ, 3 ಮಕ್ಕಳಿದಾರೆ ಅಂದ್ರೆ ಒಂದು ಮಿನಿಮಮ್ 10 ವರ್ಷ ಅಂತೂ ಆಗೋಗಿತ್ತೆ. 10 ವರ್ಷದಿಂದ ಏನು ಮಾಡ್ಕೊಂಡಿದ್ರು? ಈಗ ಮಕ್ಕಳು ಒಂದು 3-4 ಹೆಸರು ಅನ್ಸುತ್ತೆ ಹುಡುಗ. ಇಷ್ಟೊಂದು ವರ್ಷ ಆದಮೇಲೆ ಈ ಕಾಂಟ್ರವರ್ಸಿಗಳು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ತೆಗಿಯೋದು ಅಂತ ಏನಿತ್ತು? ಅವ ಮದುವೆ ಆಗ್ಬೇಕಾದ್ರೆ ಅರಿವಿರ್ಲಿಲ್ವಾ? ಈಗ ಏನರ ಮಾಡ್ತೀರಾ? ಈಗ ಇನ್ನೊಂದು ಮದುವೆ ಆಗ್ತೀರಾ? ಅವಳು ಇನ್ನೊಂದು ಮದುವೆ ಆಗ್ತಾಳೆ. ಈಗ ಇನ್ನೊಂದು ಮದುವೆ ಮತ್ತೆ ಮಕ್ಳು ಮಾಡ್ಕೊಂತಾರ. ನೀನು ಇನ್ನೊಂದು ಮದುವೆ ಆಗ್ತೀಯಾ, ಇನ್ನೊಂದು ಮದುವೆ ಮತ್ತೆ ಮಕ್ಳು ಮಾಡ್ಕೊತೀಯಾ? ಏನು ಕ್ರ ಬೇಕಿತ್ತು? ಅವಾಗಲೇ ಕರೆಕ್ಟಾಗಿ ಕೂತ್ಕೊಂಡು ಹಿಂಗೆ ನೋಡವ ಜೀವನ ಪರ್ಯಂತ ಇದು ಹುಡುಗಾಟ ಅಲ್ಲ, ಇನ್ಸ್ಟಾ ರೀಲ್ಸ್. ಅವಾಗ ರೀಲ್ಸ್ ಇರಲಿಲ್ಲ, ಏನಿರಲಿಲ್ಲ. ಅವಾಗ ಕರೆಕ್ಟಾಗಿ ಮಾತಾಡ್ಕೊಂಡು ಮಾಡ್ಬೇಕಿತ್ತಾನೆ. ಏನಕ್ಕೆ ಬೇಕಿತ್ತು? ಸುಮ್ಕೆ ತೀಟೆ ತೀರ್ಸ್ಕೊಳಕ್ಕೆ ಮದುವೆ ಆಗ್ಬಿಟ್ಟು ಹಿಂಗೆ ಮಕ್ಕಳನ್ನ ಮಾಡಿ ಹುಟ್ಟಿಸ್ಕೈ ಬಿಟ್ರೆ ಅವ್ರಿಗೆ ಯಾರು ಹೊಣೆ? ಲಾಸ್ಟಿಗೆ ಬೀದಿ ಪಾಲಾಗ್ತಾರೆ ಕಣ್ರು. ಅವ್ರು ಹೆಂಗ್ರ ಫ್ಯೂಚರು ಆದ್ರೆ ಇವುಗಳಲ್ಲಿ ಅವ್ನ ಈ ಥರ ಕಾಂಟ್ರವರ್ಸಿ ಮಾಡಿ ಎಲ್ಲ ಆದಮೇಲೆ 6,000 ಫಾಲೋವರ್ಸ್ ಜಾಸ್ತಿ ಆದಾರ ಅವನಿಗೆ. ನೀವು ನೆಂತರಾಗಿರೋನು ಹೋಗಿ ಅವ್ನಿಗೆ ಫಾಲೋ ಮಾಡ್ತಿರಲ್ಲ. ನಿಮಗೂ ಇಂಥದೇ ಬೇಕಾ? ಏನು ಹೇಳಿ ನಾನು ನೋಡ್ರಿ ಗಾಯ್ಸ್, ತುಂಬ ಜನ ನಾನು ಇನ್ಸ್ಟಾಗೆ ಬರ್ತೀನಿ, ನಾನು ಕಂಟೆಂಟ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದು ಡೈಲಿ ವ್ಲಾಗ್ ಮಾಡ್ತೀನಿ ಅಂತಂದು ಮಾಡಿದ್ರೆ ಹಿಂಗೆ ಆಗೋದು. ಮಾಡಿರಿ, ಮಾಡೋದಕ್ಕೆ ಯಾರೂ ಬೇಡ ಅಂತ ಹೇಳ್ತಿಲ್ಲ. ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಸುಮ್ಮನೆ ಏನೋ ಒಂದು ವೈರಲ್ ಆಗ್ತವೆ, ನೀನು ಸುಮ್ಮನೆ ಹಾಕಿರೋ ವೈರಲ್ ಆಗ್ತವೆ ವಿಡಿಯೋಸು, ಆದರೆ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ. ವೈರಲ್ ಆಗ್ಬೇಕು ನಾನು ಅಂತ ಮಾಡಿದ್ರೆ ಆಗಲ್ಲ. ದಯವಿಟ್ಟು ಕಂಟೆಂಟ್ ಮಾಡೋರೆಲ್ಲ ತುಂಬ ಯೋಚನೆ ಮಾಡಿ ಸುಮ್ಮನೆ ಪರ್ಸ್ನಲ್ ಲೈಫ್ನೆಲ್ಲ ಹಿಂಗೆ ತಂದಿಟ್ಟು ಯಾಕ್ರ ನಿಮಗಲ್ಲಿ ಅವ್ರ ಹುಡುಗರಿಗೆ ಒಂದು ಮರ್ಯಾದೆ ಇಲ್ವಲ್ರು? ಈಗ ಒಂದು ಸ್ಕೂಲಲ್ಲೇ ಆಗಲಿ, ಸ್ಕೂಲಿಗೆ ಹೋದರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಮುಂಚೆ ಹಂಗೆ ಅವರೆಲ್ಲ ವಿಡಿಯೋಗಳನ್ನೆಲ್ಲ ನೋಡಿರ್ತಾರ, ನೋಡಿ ನಗ್ತಾರೆ, ಅವ್ರನ್ನ ನೋಡಿ ನಗ್ತಾರೆ. ನಗೋದಂದರೆ 2 ಥರ ಇರುತ್ತೆ. ಇವ್ರು ನೋಡಿ ಏನೋ ಥರ ನಗೋದು ಬೇರೆ, ಏನು ಕಾಮಿಡಿ ಮಾಡ್ತೀಯಪ್ಪ ಅಂತ ನಗೋದು ಬೇರೆ. ನಗಕ್ಕೆ ಅಂತಲೇ ತುಂಬ ಜನ ವಿಡಿಯೋ ಮಾಡೋದು, ನಾನು ಅಷ್ಟೇ ನಗಕ್ಕಂತಲೇ ಮಾಡೋದು. ಆದರೆ ಇವ್ರದ್ದು ಒಂದು ಜನ್ಮಾನ ಅಂತ ನಗೋದು ಬೇರೆ, ಏನು ಸಕ್ಕದ ವಿಡಿಯೋ ಮಾಡ್ತೀಯಪ್ಪ ಕಾಮಿಡಿ ಸೂಪರ್ ನಗೋದು ಬೇರೆ. ಈ ಹುಡುಗ್ರನ್ನ ಅವ್ರ ಅಕ್ಕಪಕ್ಕ ಫ್ರೆಂಡ್ಸ್ಗಳು ಅಕ್ಕಪಕ್ಕ ಮನೆಯವ್ರು ನೋಡಿ ನಗಲ್ವಾ? ಅವ್ರು ಹೆಂಗೋ ಅವ್ರಿಗೆ ಏನು ಗೊತ್ತು ಪಾಪ ಇವನು ವಿಡಿಯೋ ಮಾಡಿ ಈ ಥರ ಆಗುತ್ತೆ ಅಂತ ಅವ್ರಿಗಿನ್ನೂ ಗೊತ್ತಾಗಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಏಜಿಗೆ ಬಂದಮೇಲೆ ಗೊತ್ತಾಗುತ್ತೆ. ಈ ನನ್ನ ಮಕ್ಕಳು ಕಷ್ಟ, ನನ್ನ ಮಕ್ಕಳು ಅಪ್ಪ ಅಮ್ಮನವರು
ಇವರು ಹೊಟ್ಟೆಲಿ ಉಟ್ಬಿಟ್ಟ ಅಂತ ಅನ್ಸುತ್ತೆ ಅವಾಗ ಅನ್ಸಿ ಏನು ಉಪಯೋಗ, ಇಂಥ ಕಚಡ ನನ್ನ ಮಕ್ಳು ಈಗ ಈ ಥರ ಇಬ್ಬರು ಮಾಡಿಸ್ತಾರಲ್ಲ ಇವರು. ಅವಳು ಬಿಟ್ಟೋಗಿರೋಳು ಅಂತಳು, ಇವನು ದುಡ್ದು ಹಾಕ್ಬೇಕು ತಾನೆ, ಇವನು ದುಡಿಯೋಕೆ ಹೋಗ್ದಲ್ಲೇ ನಂದು 80,000 ಬರ್ತೈತಿ. ಯಾರಿಗೂ 80,000 ಕೊಡ್ತಾರೆ? ಯಾರು ಕೊಟ್ಟಿಲ್ಲ. ಇವನು ಬರೀ ಹಿಂಗೆ ಲೈವಾಗಿ ಕುತ್ಕೊಂಡ್ಬಿಟ್ಟು ಫಾಲೋವರ್ಸ್ಗೆ ಏನು ಗಿಮಿಕ್ಕು, ಇವನ್ ಗಿಮಿಕ್ ಅಂತ ಹೇಳೋದು. ಏನೋ ಒಟ್ಟು ಏನೋ 80,000 ಲೌಡನು ಯಾರೂ ಕೊಟ್ಟಿರಲ್ಲ. ಯಾರು ಕೊಡ್ತಾರೆ ಗುರು? ಯೋಚನೆ ಮಾಡಿರಿ, 80,000 ಗಟ್ಟಲೆ ಯಾರೂ ಕೊಡಲ್ಲ. ಇವನು ಕೆಲಸ ಮಾಡೋಕ್ಕಾಗಲ್ಲ, ಬರೀ ಪ್ರಮೋಷನ್ ದುಡ್ಡಾಗೆ ಮೇಂಟೈನ್ ಮಾಡಿದ್ದಾರೆ. ಅವಳು ಹೇಳ್ತಿರೋದು ನಿಜ ಇರ್ಬೋದು, ಅವಳು ಹೇಳೋದು ಕರೆಕ್ಟೇ ಇರುತ್ತೆ. ಈಗ ಪ್ರಮೋಷನ್ ದುಡ್ಡು ಬಂದಿರುತ್ತೆ, ಅದ್ರಾಗೆ ಮೇಂಟೈನ್ 3-4 ತಿಂಗಳು, ಒಂದು 6 ತಿಂಗಳು ಆಯಿತಾ ಅವರು ಒಂದಾಗಿ. 6 ತಿಂಗಳಿಂದ ಪ್ರಮೋಷನ್ ದುಡ್ಡಲ್ಲಿ ಮಕ್ಕಳು ಫೀಸು, ರಿಸರ್ಚ್ ಸ್ಕೂಲ್ ಬೇರೆ ಸ್ಟಾರ್ಟ್ ಆದವು, ಅದು ಫೀಸ್ ಕಟ್ಟಿರಲ್ಲ ಇವನು. ಕೇಳಿದ್ರೆ ನಾನು ಕಟ್ಟಿದ್ದೀನಿ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತಲೂ ಹೇಳಿದ್ದಾನೆ ಲೈವ್ನಾಗೆ. ಕಟ್ಟಿರಲ್ಲ. ಅವಳಿಗೆ ಏನು ಕೇಳಿದ್ ಕೊಡ್ಸಿರಲ್ಲ. ಪ್ರಮೋಷನ್ ದುಡ್ಡಾಗ ಆಗಬೇಕು ಅಂತಂದರೆ ಆಗಲ್ಲ. ಈಗ ಪ್ರಮೋಷನ್ಗಳು ಬರ್ತಿಲ್ವಲ್ಲ, ಇದು ಟ್ರೆಂಡ್ ಮುಗೀತು, ಪ್ರಮೋಷನ್ಗಳು ಬರ್ತಿಲ್ಲ, ಬಿಟ್ಟು ಹೋದ್ಲು. ಅವಳಿಂದ ಬಿಟ್ಟೋಗಳಂತೇಳಿ ಕಷ್ಟನ ಸುಖನ ಗಂಡು ಜೊತೆ ಬಾಳೆ ಮಾಡ್ಕೊಂಡು ಅವಳಿಗೂ ಇಲ್ಲ, ಇವನಿಗೂ ಅದಿಲ್ಲ. ನನ್ನ ಹೆಂಡ್ತಿ ಮಕ್ಕಳು ನಾನು ದುಡ್ದು ಹಾಕಬೇಕು ಅನ್ನೋದಿಲ್ಲ ಇವನಿಗೂ. ಅಪ್ಪ, ನಾನು ನ್ಯಾಯ ಇಷ್ಟೊಂದೆಲ್ಲ ಮಾತಾಡೋ ಅಷ್ಟು ದೊಡ್ಡನಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಮಾತಾಡಿದ್ದೀನಿ. ನನಗಿರೋ ನಾಲೆಡ್ಜನ್ನ ನಾನು ನಿಮಗೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಪರ್ಸ್ನಲ್ ಲೈಫ್ನ ಯೂಟ್ಯೂಬಲ್ಲಿ ತಂದಿಡಬೇಡಿ. ಡೈಲಿ ವ್ಲಾಗ್ ಅನ್ನೋದೇ ಬೇರೆ, ಪರ್ಸ್ನಲ್ ಲೈಫ್ನೇ ಬೇರೆ. ಪರ್ಸ್ನಲ್ ಲೈಫ್ನ ಯಾರು ಡೈಲಿ ವ್ಲಾಗ್ ಮಾಡಲ್ಲ. ಈಗ ದೊಡ್ಡ ಡೈಲಿ ವ್ಲಾಗರ್ಸ್ ಇದ್ದಾರಲ್ಲ, ಅವ್ರು ಯಾರೋ ಪರ್ಸ್ನಲ್ ಲೈಫ್ನ, ಅವ್ರ ಕಷ್ಟಗಳ್ನೆಲ್ಲ ತಂದಿಡಲ್ಲ. ಅವರು ಅವರ ದಿನನಿತ್ಯದಲ್ಲಿ ಆಗುವಂಥ ಒಳ್ಳೆ ಮೂಮೆಂಟ್ಸ್ ಮಾತ್ರ ಇಡ್ತಾರೆ. ಒಂದು ಒಳ್ಳೆ ಊಟ ತಿಂದ್ವಾ ಅದನ್ನು ವಿಡಿಯೋ ಮಾಡ್ತಾರೆ, ಒಂದು ಎಲ್ಲಿಗೋ ಹೋದ್ವಾ ಅದನ್ನು ವಿಡಿಯೋ ಮಾಡ್ತಾರೆ, ಒಂದು ಲಕ್ಸುರಿಯಾಗಿ ಒಂದು ಕಾರ್ ತಗೊಂಡ್ವಾ ಅದನ್ನು ವಿಡಿಯೋ ಮಾಡ್ತಾರೆ. ಅಷ್ಟು ಬಿಟ್ಟರೆ ಅವ್ರ ಪರ್ಸ್ನಲ್ ಲೈಫು ನಮಗೆ ಏನಾಯಿತು, ನಮ್ದು ಏನು ಎತ್ತ ಅಂತ ಯಾರೂ ವಿಡಿಯೋ ಮಾಡಲ್ಲ. ಪರ್ಸ್ನಲ್ ಲೈಫ್ ಬಗ್ಗೆ, ಈಗ ದುಡ್ಡಿನ ಬಗ್ಗೆ ಆಗಲಿ, ನನಗೀಗ ಏನು ಮಕ್ಕಳು ಎಷ್ಟು ಜನ ಬೇಕು, ನನಗೆ ಗಂಡು, ಅವನ್ನೆಲ್ಲ ಆದಷ್ಟು ಯಾರು ಅಷ್ಟೊಂದೆಲ್ಲ ಪರ್ಸ್ನಲ್ ಲೈಫ್ನ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಇಡಲ್ಲ. ದಯವಿಟ್ಟು ನೀವು ಅಷ್ಟೇ ಆದಷ್ಟು ಕೇರ್ಫುಲ್ಲಾಗಿ ವಿಡಿಯೋ ಮಾಡಿ. ಕಂಟೆಂಟು ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು, ಯೂಸ್ ಮಾಡ್ಕೋಬೇಕು. ಕ್ರಿಂಜ್ ಥರ ಯೂಸ್ ಮಾಡ್ಕೊಂಡು ಅವರೆಲ್ಲ 6 ತಿಂಗಳು. ಈಗ ಮತ್ತೆ ಕಾಂಟ್ರವರ್ಸಿ, ಇನ್ನೊಂದು ವಾರ, ನಿನ್ನೆ ವಿಡಿಯೋ ಹಾಕ್ಲಿಕ್ಕೆ ಇವತ್ತಲ್ಲ ಒಂದು ಸುದ್ದಿನೇ ಇಲ್ಲ. ಇವತ್ತು ಈ ವಿಡಿಯೋ ಹಾಕಿರೋದಕ್ಕೆ ಸುದ್ದಿ, ಇಲ್ಲಾಂದ್ರೆ ಸುದ್ದಿನೇ ಇಲ್ಲ ಒಂದು. ಈಗ ಮಕ್ಕಳು ವಿಡಿಯೋ ಹಾಕಿರೋದಕ್ಕೆ ವಿಡಿಯೋ ಬರ್ತೈತೆ ಅಂದ್ಕೊಳ್ಳಿ, ನ್ಯೂಸಲ್ಲಾಗಲಿ ಎಲ್ಲ ಆಗಲಿ, ಇಲ್ಲಾಂದ್ರೆ ಸುದ್ದಿನೇ ಇಲ್ಲ. ಅಷ್ಟೇ, 1 ದಿನ 2 ದಿನ ಅಷ್ಟೇ. ಇವೆಲ್ಲ ಕ್ರಿಂಜ್ ಸರ್ವೈವ್ ಆಗೋಕ್ಕೆ ಆಗಲ್ಲ. ಈಗ ನೀವೇ ನೋಡ್ಕೊಳ್ಳಿ, ಹೂವಿನ ಬಾಣದಂತ ಎಷ್ಟು ದಿನ ಇದ್ದವಳು, ಒಂದು ವಾರ, 15 ದಿನ, ತಿಂಗಳು ಅಷ್ಟೇ. ತಿಂಗಳಾದ್ಮೇಲೆ ಎಲ್ಲಿದ್ದಾಳು ಅವಳೀಗ? ಏನು ಅವಾಗೆಲ್ಲ ಸನ್ಮಾನ ಹೆಂಗೆ ಕೇಳ್ತೀರ ಅವಳದು, ಎಲ್ಲಿ ಈಗ? ಅಷ್ಟೇ. ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮು, ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾದ್ರೆ. ಇಷ್ಟೊಂದೆಲ್ಲ ಹೇಳೋಷ್ಟು ದೊಡ್ಡ ನಾನಲ್ಲ, ನನಗೇನು ಗೊತ್ತಿದೆ ಅದನ್ನ ಹೇಳಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅವನಿಗೆ 6,000 ಫಾಲೋವರ್ಸ್ ಮಾಡಿಕೊಟ್ಟಿದ್ದೀರಾ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಿ ಅಷ್ಟೇ. ಲೈಕ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಏನಾದರೂ ಅಪ್ಡೇಟ್ ಬರ್ಬೋದು. ಅಪ್ಡೇಟ್ ಬಂದರೆ ಖಂಡಿತ ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ಸಿಗುವ. ಟಾಟಾ.